ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 ಯೂನಿಟ್ 9 ಪರಿಸರ ಅಧ್ಯಯನ. ಒಂದು ಫಾಸ್ಟ್ ರಿವಿಷನ್ಗಾಗಿ ಈ ಚಿಕ್ಕ ವಿಡಿಯೋ ಮಾಡುತ್ತಿದ್ದೇನೆ. ದಯವಿಟ್ಟು ಬೋರ್ಡ್ ಮೇಲೆ ಇರುವಂಥ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಎಷ್ಟಿದೆಯೋ ಇಷ್ಟಂತೂ ನಿಮ್ಮ ತಲೆಯೊಳಗೆ ಇರಲೇಬೇಕು ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಪರಿಸರ, ಎನ್ವಿರಾನ್ಮೆಂಟ್, ಇಂಗ್ಲಿಷ್ದೊಳಗೆ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಪರಿಸರ, ಈ ಎನ್ವಿರಾನ್ಮೆಂಟ್ ಶಬ್ದ ಫ್ರೆಂಚ್ ಭಾಷೆಯಿಂದ ಬಂತು. ಪೇಪರ್ ಕೇಳ್ತಾರೆ ಪ್ರಶ್ನೆ, ಯಾವ ಭಾಷೆಯಿಂದ ಬಂತು? ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂತು? ಎನ್ವಿರಾನರ್. ಈ ಶಬ್ದದ ಅರ್ಥ ಏನು? ಸರ್ಕಲ್ ಅಥವಾ ಸರೌಂಡಿಂಗ್ ಏರಿಯಾ, ಸುತ್ತಮುತ್ತಲಿನ ಪರಿಸರ. ನೋಡ್ರಿ, ಪರಿಸರ ಎನ್ವಿರಾನ್ಮೆಂಟ್ ಎಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನಾವು ಎನ್ವಿರಾನ್ಮೆಂಟ್ ಎಂದು ಕರೆಯುತ್ತೇವೆ. ಇನ್ನು ಇದ್ರದ್ದು ಡೆಫಿನೇಷನ್ ಹೇಳಿದವರು ಯಾರು? ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986, 1986 ಪರಿಸರ ಸಂರಕ್ಷಣಾ ಕಾಯ್ದೆಯಲ್ಲಿ ಪರಿಸರ ಎಂದರೆ ಏನು ಅನ್ನುವ ಒಂದು ವ್ಯಾಖ್ಯೆ ಹೇಳಿದ್ದಾರೆ. ಪರಿಸರ ಎಂದರೆ ಬಯೋಟಿಕ್ ಮತ್ತು ಅಬಯೋಟಿಕ್ ಕೂಡಿರುವ ಸ್ಥಳ. ಬಯೋಟಿಕ್ ಎಂದರೆ ಸಜೀವಗಳು, ಅಬಯೋಟಿಕ್ ಅಂದರೆ ಸಜೀವ ಇಲ್ಲದ, ಜೈವಿಕ ಮತ್ತು ಅಜೈವಿಕ ಘಟಕಗಳು ಕೂಡಿಕೊಂಡಿರುವ ಭಾಗಕ್ಕೆ ಪರಿಸರ ಎಂದು ಕರೆಯುತ್ತೇವೆ. ಇನ್ನೊಂದು ಇದೇ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದ್ದಾರೆ ಅವರು. ರಿನ್ಯೂವೇಬಲ್ ಮತ್ತು ನಾನ್ ರಿನ್ಯೂವೇಬಲ್, ಇವು ಎರಡರಿಂದ ಕೂಡಿದ ಭಾಗಕ್ಕೆ ಪರಿಸರ ಎಂದು ಕರೆಯುತ್ತಾರೆ. ರಿನ್ಯೂವೇಬಲ್ ಅಂದರೆ ಇನ್ನೊಮ್ಮೆ ಪುನಃ ಉತ್ಪಾದನೆ ಮಾಡಲು, ನಿರ್ಮಿತಿ ಮಾಡಲು ಬರುವ ಘಟಕಗಳು, ಮತ್ತು ಪುನಃ ಇನ್ನೊಮ್ಮೆ ತಯಾರು ಮಾಡಲು ಬರುವುದಿಲ್ಲ ಅಂತ ಘಟಕಗಳಿಂದ ಕೂಡಿದ ಒಂದು ಭಾಗಕ್ಕೆ ಪರಿಸರ ಎಂದು ಕರೆಯುತ್ತಾರೆ. ಈಗ ರಿನ್ಯೂವೇಬಲ್, ಈಗ ಸೌರಶಕ್ತಿ ಇದು ಎಂದು ಹಾಳಾಗುವುದಿಲ್ಲ, ವಿಂಡ್ ಎನರ್ಜಿ ಎಂದು ಹಾಳಾಗುವುದಿಲ್ಲ. ಇವು ರಿನ್ಯೂವೇಬಲ್. ನಾನ್ ರಿನ್ಯೂವೇಬಲ್, ನ್ಯಾಚುರಲ್ ಗ್ಯಾಸ್ ಆಗಲಿ, ಕಲ್ಲಿದ್ದಲಿ ಕೋಲ್ ಆಗಲಿ, ಪೆಟ್ರೋಲ್ ಡೀಸೆಲ್ ತೈಲಗಳಾಗಲಿ, ಇವು ನಾಶ ಹೊಂದುತ್ತವೆ. ನಾಶ ಹೊಂದುವ ಘಟಕಗಳು ಮತ್ತು ನಾಶ ಹೊಂದದೇ ಇರುವ ಘಟಕಗಳು ಕೂಡಿರುವ ಭಾಗಕ್ಕೆ ಪರಿಸರ ಎಂದು ಕರೆಯುತ್ತಾರೆ. ಹೀಗೆ ಹೇಳಿದವರು ಯಾರು? 1986 ಎನ್ವಿರಾನ್ ಪ್ರೊಟೆಕ್ಷನ್ ಕಾಯ್ದೆ. ಇನ್ನು ಎಕ್ಯುಮೆನ್ ಎಂದರೆ ಏನು? ಪರಿಸರದೊಳಗೆ ಎಕ್ಯುಮೆನ್ ಅಂತ ಒಂದು ಘಟಕ ಬರುತ್ತದೆ. ಮನುಷ್ಯನು ಯಾವ ಸ್ಥಳದಲ್ಲಿ ವಾಸಿಸುತ್ತಾನೆಯೋ ಆ ಸ್ಥಳಕ್ಕೆ ಎಕ್ಯುಮೆನ್ ಎಂದು ಕರೆಯುತ್ತಾರೆ. ಅಂದ್ರೆ ಮನುಷ್ಯನು ವಾಸಿಸಲು ಯೋಗ್ಯವಾಗಿರುವ ಸ್ಥಳಕ್ಕೆ ಎಕ್ಯುಮೆನ್ ಎಂದು ಕರೆಯುತ್ತಾರೆ. ಪರಿಸರದ ಎಲ್ಲಾ ಪರಿಸರದೊಳಗ ಮನುಷ್ಯ ವಾಸಿಸ್ತಾನೇನ್ರಿ? ಈಗ ಹಿಮಾಲಯ ಪರ್ವತದೊಳಗೆ ಹೋಗಿ ಮನುಷ್ಯ ಟೆಂಟ್ ಹೊಡೆದು ಅಲ್ಲೇ ನಾವು ಜೀವನ ನಡೆಸ್ತೇವೇನು? ಇಲ್ಲ. ಸಮುದ್ರದೊಳಗೆ ಒಳಗೆ ಹೋಗಿ ನಾವು ಜೀವನ ನಡೆಸ್ತೇವೇನ್ರಿ? ಇಲ್ಲ. ಭಯಂಕರ ಬಿರುಗಾಳಿ ಬಿಡುವಂತ ಪ್ರದೇಶದಲ್ಲಿ ಹೋಗಿ ನಾವು ಮನುಷ್ಯರು ಇರ್ತೇವೇನ್ರಿ? ಇಲ್ಲ. ಯಾವ ಸ್ಥಳದಲ್ಲಿ ಅಂದ್ರೆ ಮನುಷ್ಯನು ಇರಲು ಯೋಗ್ಯವಾಗಿ ಇರುವ ಸ್ಥಳಕ್ಕೆ ನಾವು ಎಕ್ಯುಮೆನ್ ಎಂದು ಕರೆಯುತ್ತೇವೆ. ಇನ್ನು ಪಿರಾಮಿಡ್ದೊಳಗೆ 3 ಪ್ರಕಾರಗಳು ಪಿರಾಮಿಡ್ ಬರುತ್ತವೆ. ಒಂದು ನಂಬರ್ ಪಿರಾಮಿಡ್, ಇನ್ನೊಂದು ಬಯೋಮಾಸ್ ಪಿರಾಮಿಡ್, ಇನ್ನೊಂದು ಎನರ್ಜಿ ಪಿರಾಮಿಡ್. ನಂಬರ್ ಪಿರಾಮಿಡ್ದಲ್ಲಿ ಇದು ಮೇಲೆ ಹೋದಂತೆ ಸಂಖ್ಯೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಪಿರಾಮಿಡ್ ಬಯೋಮಾಸ್ ಪಿರಾಮಿಡ್ದಲ್ಲಿ ಮೇಲೆ ಹೋದಂತೆ ಇದರ ಒಂದು ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಬಯೋಮಾಸ್ ಪಿರಾಮಿಡ್ ಎನರ್ಜಿಯಲ್ಲಿ ಮೇಲೆ ಹೋದಂತೆ ಎನರ್ಜಿ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತದೆ. NP ಅಂದರೆ ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್ ನಾವು ಬಯೋಸ್ಪಿಯರ್ ಪಾರ್ಕ್ ಎಂದು ಕೂಡ ಕರೆಯುತ್ತೇವೆ. ಇಂದು ನಮ್ಮ ದೇಶದಲ್ಲಿ 107 ನ್ಯಾಷನಲ್ ಪಾರ್ಕ್ಗಳು ಇವೆ. ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಗಳು ಇವೆ. ಈ ನ್ಯಾಷನಲ್ ಪಾರ್ಕ್ ಅನ್ನು ನಾವು ನೋಡಿದಾಗ ಇದರಲ್ಲಿ 3 ಘಟಕಗಳು ಬರುತ್ತವೆ. ಕೇಂದ್ರ ಬಿಂದುವಿಗೆ ನಾವು ಕೋರ್ ಝೋನ್ ಎಂದು ಕರೆಯುತ್ತೇವೆ. ಕೋರ್ ಝೋನ್ ಅಲ್ಲಿ ಕೇವಲ ಪ್ರಾಣಿಗಳು ಮಾತ್ರ ವಾಸಿಸುತ್ತವೆ, ಅಲ್ಲಿ ಮನುಷ್ಯರಿಗೆ ಹೋಗಲು ಪರ್ಮಿಷನ್ ಇರುವುದಿಲ್ಲ. ಕೋರ್ ಝೋನದ ಆಚೆಗೆ ಬಫರ್ ಝೋನ್ ಎಂದು ಕರೆಯುತ್ತೇವೆ. ಬಫರ್ ಝೋನ್ ನೋಡ್ರಿ, ಕೋರ್ ಝೋನ್ ಇದು ನ್ಯಾಷನಲ್ ಪಾರ್ಕ್.
ಇದು ಕೋರ್ ಝೋನ್, ಇಲ್ಲಿ ಕೇವಲ ಪ್ರಾಣಿಗಳು ಮಾತ್ರ ಇರುತ್ತವೆ, ಪ್ರಾಣಿಗಳು ಇರುವಂತ ಸ್ಥಳ. ಎರಡನೇದು ಇದು ಬಫರ್ ಝೋನ್. ಬಫರ್ ಝೋನ್ ಇಲ್ಲಿ ಕೇವಲ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ, ಸಂಶೋಧನೆಗಳಿಗಾಗಿ ಇಲ್ಲಿ ಪರ್ಮಿಷನ್ ಇದೆ. ಇನ್ನು ಮೂರನೇ ಭಾಗ ಇದು ಟ್ರಾನ್ಸಿಷನ್ ಪೀರಿಯಡ್, ಟ್ರಾನ್ಸಿಷನಲ್ ಝೋನ್ ಅಂತೇಳಿ ಕರೀತಾರೆ. ಇಲ್ಲಿ ಜನರು ವಾಸಿಸಲು ಅನುಮತಿ ಇದೆ. ಈ ರೀತಿ ನ್ಯಾಷನಲ್ ಪಾರ್ಕ್ದೊಳಗೆ 3 ಘಟಕಗಳು. ಒಂದು ಕೇಂದ್ರ ಬಿಂದು ಕೋರ್ ಝೋನ್, ಎರಡನೇದು ಬಫರ್ ಝೋನ್, ಮೂರನೇದು ಟ್ರಾನ್ಸಿಷನಲ್ ಏರಿಯಾ ಅಂತೇಳಿ ಕರೆಯುತ್ತಾರೆ. ಇನ್ನ ಟೈಗರ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದು 1973ಯಲ್ಲಿ. ಇಕೋಲಜಿ ಎಂದರೆ ಏನು? ಆರ್ಗ್ಯಾನಿಸಂ ಮತ್ತು ಪರಿಸರ. ಆರ್ಗ್ಯಾನಿಸಂ ಅಂದ್ರೆ ಸೂಕ್ಷ್ಮ ಜೀವಿಗಳು. ಸೂಕ್ಷ್ಮ ಜೀವಿಗಳು ಪರಿಸರದೊಳಗೆ ಇರ್ತಾವ್ರಿ, ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಂ. ಆರ್ಗ್ಯಾನಿಸಂ, ಇವನ್ ಆರ್ಗ್ಯಾನಿಸಂ ಮತ್ತು ಪರಿಸರ. ಇದೇನು ಪರಿಸರದ ಸುತ್ತಮುತ್ತಲು ಆರ್ಗ್ಯಾನಿಸಂ ಅಂದ್ರೆ ಸಜೀವಿಗಳು ಮತ್ತು ಪರಿಸರ, ಇವುಗಳ ನಡುವೆ ನಡೆಯುವ ಅಂತರ ಕ್ರಿಯೆಗೆ, ಇಂಟರಾಕ್ಷನ್ಕ್ಕೆ ಇಕೋಲಜಿ ಎಂದು ಕರೆಯುತ್ತಾರೆ. ಈ ಇಕೋಲಜಿ ಶಬ್ದ OICOS, ಇಕೋಸ್ ಮತ್ತು ಲೋಗೋಸದಿಂದ ಬಂದಿದೆ. ಐಕೋಸ್ ಎಂದರೆ ಹೋಮ್. ಇಕೋಲಜಿ ಶಬ್ದದ ಫಸ್ಟ್ ಟೈಮ್ ಈ ಶಬ್ದವನ್ನ ರಚನೆ ಮಾಡಿದವರು, ಕ್ವೈನ್ ಮಾಡಿದವರು ಅರ್ನೆಸ್ಟ್ ಹೆಕೆಲ್. ಪ್ಲೀಸ್ ಇವ್ರ ಹೆಸರು ನೆನ್ಪಿಡ್ರಿ, ಅರ್ನೆಸ್ಟ್ ಹೆಕೆಲ್. ಇನ್ನು ಇಕೋಸಿಸ್ಟಮ್, ಇಕೋಲಾಜಿಕಲ್ ಸಿಸ್ಟಮ್. ಸಮುದ್ರದ ಒಂದು ಇಕೋಲಾಜಿಕಲ್ ಸಿಸ್ಟಮ್ ಬೇರೆ, ಅರಣ್ಯ ಪ್ರದೇಶದೊಳಗಿನ ಒಂದು ಇಕೋಲಜಿ ಸಿಸ್ಟಮ್ ಬೇರೆ, ಬಿಸಿಲು ಜಾಸ್ತಿ ಬೀಳುವ ಪ್ರದೇಶದ ಅದು ಒಂದು ಇಕೋಲಜಿ ಸಿಸ್ಟಮ್ ಬೇರೆ. ಪ್ರತಿಯೊಂದು ಒಂದೊಂದು ಏರಿಯಾದ ಒಂದೊಂದು ಇಕೋಲಜಿ ಸಿಸ್ಟಮ್ ಇರ್ತದೆ. ಇನ್ನು ಈ ಇಕೋಲಜಿ ಸಿಸ್ಟಮ್ ಬಗ್ಗೆ ಹೇಳಿದವರು ಆರ್ಥರ್ ಟ್ಯಾನ್ಸ್ಲೆ. ಪರೀಕ್ಷೆದವರು ಪ್ರಶ್ನೆ ಕೇಳುತ್ತಾರೆ. ಇಕೋ ಸಿಸ್ಟಮ್ ಈ ಶಬ್ದವನ್ನ ಮೊಟ್ಟ ಮೊದಲಿಗೆ ಬಳಸಿದವರು ಯಾರು? ಆರ್ಥರ್ ಟ್ಯಾನ್ಸ್ಲೆ, 1935. ಇನ್ನು ಚಾರ್ಲ್ಸ್ ಎಲ್ಟನ್ ಅನ್ನೋರು ಏನ್ ಹೇಳ್ಯಾರ ನೋಡ್ರಿ, ಫುಡ್ ಚೈನ್, ಫುಡ್ ಸೈಕಲ್ ಮತ್ತು ಫುಡ್ ವೆಬ್ ಬಗ್ಗೆ ಹೇಳಿದ್ದಾರೆ. ಚಾರ್ಲ್ಸ್ ಎಲ್ಟನ್. ಪರೀಕ್ಷೆದ ಪ್ರಶ್ನೆ ಕೇಳುತ್ತಾರೆ ನಿಮಗೆ. ಇನ್ನು ಬಯೋಡೈವರ್ಸಿಟಿ, ಬಯೋಲಾಜಿಕಲ್ ಡೈವರ್ಸಿಟಿ, ಅತಿ ಹೆಚ್ಚು ಪ್ರಮಾಣದ ಜೈವ ವೈವಿಧ್ಯತೆಯಿಂದ ಕೂಡಿದ ಒಂದು ಪ್ರದೇಶಕ್ಕೆ ಬಯೋಡೈವರ್ಸಿಟಿ ಎಂದು ಕರೆಯುತ್ತೇವೆ. ಬಯೋಡೈವರ್ಸಿಟಿ ಈ ಶಬ್ದವನ್ನ ಫಸ್ಟ್ ಟೈಮ್ ಹೇಳಿದವರು ವಾಲ್ಟರ್ ರೋಸನ್. ಹೆಸರು ನೆನ್ಪಿಡ್ರಿ. ಇನ್ನು ಹಾಟ್ ಸ್ಪಾಟ್, ಹಾಟ್ ಸ್ಪಾಟ್ ಪ್ರಪಂಚದೊಳಗ ಅತಿ ಹೆಚ್ಚು ಬಯೋಡೈವರ್ಸಿಟಿ ಇರುವಂತಹ ಸ್ಥಳಗಳಿಗೆ ನಾವು ಹಾಟ್ ಸ್ಪಾಟ್ ಎಂದು ಕರೆಯುತ್ತೇವೆ. ಆ ಪ್ರದೇಶ ರಿಚ್ 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 ಬಯೋಡೈವರ್ಸಿಟಿ, ಎಲ್ಲಾ ಪ್ರಕಾರದ ವನಸ್ಪತಿಗಳು, ಎಲ್ಲಾ ಪ್ರಕಾರದ ಹಣ್ಣು ಹಂಪಲುಗಳು, ಎಲ್ಲಾ ಪ್ರಕಾರದ ವನ್ಯಜೀವಿಗಳು ಆ ಭಾಗದಲ್ಲಿ ಇರುತ್ತವೆ. ಅದಕ್ಕೆ ಹಾಟ್ ಸ್ಪಾಟ್. ಇಡೀ ಪ್ರಪಂಚದೊಳಗೆ 36 ಹಾಟ್ ಸ್ಪಾಟ್ಸ್ಗಳು ಇವೆ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 4 ಹಾಟ್ ಸ್ಪಾಟ್ಸ್ಗಳು ಇವೆ. ಹಾಟ್ ಸ್ಪಾಟ್ಸ್ ಈ ಕನ್ಸೆಪ್ಟ್ ಅನ್ನು ಹೇಳಿದವರು ನಾರ್ಮನ್ ಮೇಯರ್ ಇವರು. ಇನ್ನು ದೇಶದೊಳಗೆ 4 ಯಾವ್ಯಾವ ಭಾಗದೊಳಗದ್ರಿ? ಭಾರತ ದೇಶದ ನಾವು ನಜರ್ ಹಿಂಗ್ ನಕಾಶಿ ಜರ್ ತೆಗೆದು ನೋಡಿದೇವಿ. ಭಾರತ ದೇಶ ಇದು ಭಾರತ ದೇಶ. ಭಾರತ ದೇಶ ಹಾಟ್ಸ್ಪಾಟ್ ಎಲ್ಲೆಲ್ಲಿ ಬರ್ತದ ನೋಡ್ರಿ. ಒಂದು ವೆಸ್ಟರ್ನ್ ಘಾಟ್. ವೆಸ್ಟರ್ನ್ ಘಾಟ್ ಅಂದ್ರೆ ಇದು ನಾವೇನು ಕರಿತೀವಿ ಈ ವೆಸ್ಟರ್ನ್ ಘಾಟ್, ವೆಸ್ಟರ್ನ್ ಘಾಟ್ ಅಂತಾರೆ ಇದಕ್ಕೆ. ಪಶ್ಚಿಮ ಘಟ್ಟ, ಪಶ್ಚಿಮ ಘಟ್ಟ. ಓಕೆ, ಪಶ್ಚಿಮ ಘಟ್ಟ. ಮಹಾರಾಷ್ಟ್ರದೊಳಗೆ ಇದಕ್ಕೆ ಕೊಂಕಣ ಅಂತೇಳಿ ಕರೀತಾರೆ. ಕರ್ನಾಟಕದೊಳಗೆ ಇವೆಲ್ಲ ಮಲೆನಾಡು. ಕೊಂಕಣ, ಸಹ್ಯಾದ್ರಿ ಪರ್ವತ ಇರುವಂತ ಭೂಭಾಗ, ಇದು ಹಾಟ್ಸ್ಪಾಟ್. ಆಮೇಲೆ ಇದು ಹಿಮಾಲಯ ಪರ್ವತ. ಹಿಮಾಲಯ ಪರ್ವತ ಕೂಡ ಹಾಟ್ಸ್ಪಾಟ್ ದಿಂದ ಕೂಡಿದೆ. ಆಮೇಲೆ ಸುಂದರ್ಬನ್ ಅಂತ ಕರೀತಾರೆ, ಇಲ್ಲಿ ಪಶ್ಚಿಮ ಬಂಗಾಳದೊಳಗೆ ಬರ್ತಾರೆ ಸುಂದರ್ಬನ್. ಆಮೇಲೆ ಇಂಡೋ ಮತ್ತು ಬರ್ಮಾ ಈ ಭಾಗ, ಇಂಡೋ ಮತ್ತು ಬರ್ಮಾ ಈ ಭಾಗಕ್ಕೆ ನಾವು ಏನ್ ಕರಿತೀವ್ರಿ? ಹಾಟ್ಸ್ಪಾಟ್. ಇನ್ನು ನೆಕ್ಸ್ಟ್ ಪೊಲ್ಯೂಷನ್ಸ್ಗಳು, ಪ್ರದೂಷಣೆ ಅಂತೇಳಿ ಕರಿತೀವಿ. ಪೊಲ್ಯೂಷನ್ದೊಳಗೆ ಮೊದಲನೇದು ಏರ್ ಪೊಲ್ಯೂಷನ್. ನೋಡ್ರಿ, ಶುದ್ಧ ಗಾಳಿ ಹಾಳಾಗುವುದಕ್ಕೆ ಏರ್ ಪೊಲ್ಯೂಷನ್ ಎಂದು ಕರೆಯುತ್ತೇವೆ. ಆಕ್ಸಿಜನ್ದ ಪ್ರಮಾಣ ಕಡಿಮೆಯಾಗುವುದಕ್ಕೆ ಏರ್ ಪೊಲ್ಯೂಷನ್ ಎಂದು ಕರೆಯುತ್ತೇವೆ. ಈ ಹವೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ ಮತ್ತು ನೋಡ್ರಿ ಕಾರ್ಬನ್ ಡೈಆಕ್ಸೈಡ್
ಕಾರ್ಬನ್ ಮೊನಾಕ್ಸೈಡ್ ನೋಡ್ರಿ ಪ್ಲೀಸ್ ಸಾರಿ, ಏರ್ ಪೊಲ್ಯೂಷನ್ ಯಾವಾಗ ಆಗ್ತದ್ರಿ? ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚಾದರೆ ಮತ್ತು ಸಲ್ಫರ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ ಏರ್ ಪೊಲ್ಯೂಷನ್ ಉಂಟಾಗುತ್ತದೆ. ಏರ್ ಪೊಲ್ಯೂಷನ್ ಅನ್ನ ನಾವು ಹೇಗೆ ಎಣಿಸ್ತೀವಿ? PPM, ಪಾರ್ಟ್ ಪರ್ ಮಿಲಿಯನ್. ಇನ್ನು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಏರ್ ಪೊಲ್ಯೂಷನ್ ಬಗ್ಗೆ ಒಂದು ವ್ಯಾಖ್ಯಾನ ಹೇಳಿದ್ದಾರೆ. ಇಂಡೋರ್ ಮತ್ತು ಔಟ್ಡೋರ್ ಕಂಟಾನಿಮೇಷನ್, ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಶುದ್ಧ ಹವೆಯನ್ನು ಹಾಳು ಮಾಡುವ ಒಂದು ಪರಿಸ್ಥಿತಿಗೆ ನಾವು ಏರ್ ಪೊಲ್ಯೂಷನ್ ಎಂದು ಕರೆಯುತ್ತೇವೆ. ಇನ್ನು ಏರ್ ಪ್ರೊಟೆಕ್ಷನ್ ಆಕ್ಟ್ 1981 ಒಳಗೆ ಭಾರತ ಸರ್ಕಾರದವರು ಕಾಯ್ದೆನ ಜಾರಿಯಲ್ಲಿ ತಂದಿದ್ದಾರೆ. AQI, ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಮಾಣ ನಾವು ಏರ್ ಕ್ವಾಲಿಟಿ ಆಯ್ತೋ ಇಲ್ಲ ಅನ್ನೋದನ್ನ ನಾವು ಹೇಳ್ತೀವಿ. ಇನ್ನು ಆಸಿಡ್ ರೇನ್ ಹೇಗೆ ಉಂಟಾಗ್ತದ್ರಿ? ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಇವುಗಳು ಹವೆಯಲ್ಲಿ ಕೂಡಿದಾಗ ಆಸಿಡ್ ರೇನ್ ಉಂಟಾಗುತ್ತದೆ. ಇನ್ನು ಜಲ ಪ್ರದೂಷಣೆ, ಜಲ ಅಂದ್ರೆ ಇದೇನು ಶುದ್ಧ ನದಿ ನೀರು ಇರ್ತಾವ ನೋಡ್ರಿ. ಶುದ್ಧ ನದಿ ನೀರು ಇರ್ತಂದ್ರೆ ಜಲಚರ ಪ್ರಾಣಿಗಳು ಕೂಡ ಬದುಕುತ್ತವೆ ಮತ್ತು ಆ ನೀರು ನಾವು ಕುಡಿದ್ರು ಕೂಡ ಏನಾಗೋದಿಲ್ಲ. ಆದರೆ ಆ ನೀರಿನಲ್ಲಿ ಕಾರ್ಖಾನೆಯಿಂದ ಹೊರಸೂಸುವ ಹೊಲಸು ರಾಡಿ ನೀರು, ಕೆಮಿಕಲ್ಸ್ ನೀರು ಅಥವಾ ಈ ಗಟಾರ್ ನೀರು ಆ ನದಿಗೆ ಹೋಗಿ ಪೂರೈಕೆಯಾದಾಗ ನದಿಯ ನೀರು ಹಾಳಾಗುತ್ತದೆ. ಇದರಿಂದ ಜಲ ಪ್ರದೂಷಣ ಉಂಟಾಗುತ್ತದೆ. ಜಪಾನ್ ದೇಶದೊಳಗ ಮೀಟಾ ಅನ್ನೋ ಒಂದು ರೋಗ ಹಬ್ಬಿತ್ತು. ಮೀಟಾ ರೋಗ ಹಬ್ಬಲಿಕ್ಕೆ ಕಾರಣ ಏನ್ರಿ? ಕಾರ್ಖಾನೆಯಿಂದ ಮಿಥೇಲ್ ಮರ್ಕ್ಯೂರಿ ಇದು ನೀರಿಗೆ ಸೇರಿತ್ತು. ಹೀಗಾಗಿ ಆ ನೀರು ಸೇವಿಸಿರುವ ವ್ಯಕ್ತಿಗೆ ಮೀಟಾ ರೋಗ ಆಗಿತ್ತು. ಇಟಾಯಿ ಅನ್ನೋ ರೋಗ ಜಪಾನ್ ದೇಶ ಒಳಗೆ ಕಂಡು ಬಂದಿದೆ. ನೀರಿನಲ್ಲಿ ಕ್ಯಾಡ್ಮಿಯಂ ಪ್ರಮಾಣ ಹೆಚ್ಚು ಆಗಿರುವುದರಿಂದ ಇಟಾಯಿ ರೋಗ ಕಂಡು ಬಂದಿತ್ತು. ಇನ್ನು ಈ ಗಟಾರ್ ನೀರು, ಈ ಮಲಮೂತ್ರದ ನೀರು ನದಿಗೆ ಹೋಗಿ ಕೂಡಿದಾಗ ಆ ನದಿ ನೀರಲ್ಲಿ ಈ ಕೋಲಿ ಕಂಡು ಬರುತ್ತದೆ, ಈ ಬ್ಯಾಕ್ಟೀರಿಯಾ ಕಂಡು ಬರುತ್ತದೆ, ಈ ಕೋಲಿ. ಇದರಿಂದ ನೀರು ಹಾಳಾಗಿದೆ ಅನ್ನೋದನ್ನ ನಮಗೆ ಸಿದ್ಧ ಆಗುತ್ತದೆ. ಮಣ್ಣಿನ ಪ್ರದೂಷಣೆ, ಮಣ್ಣಿನೊಳಗ ಆಕ್ಚುಲಿ ಹ್ಯೂಮಸದ ಪ್ರಮಾಣ ಹೆಚ್ಚಿರಬೇಕು. ಮಣ್ಣಿನೊಳಗ ಈ ಫಲವತ್ತತೆ ಮಣ್ಣು, ಆ ಫಲವತ್ತತೆ ಮಣ್ಣಿನೊಳಗ್ರಿ ಕ್ಯಾಡ್ಮಿಯಂ, ನಿಕೆಲ್, ಆರ್ಸೆನಿಕ್, ಕೆಮಿಕಲ್ಸ್, ರಾಸಾಯನಿಕ ಗೊಬ್ಬರ ಇವು ಕೂಡಿದಾಗ ಮಣ್ಣು ಹಾಳಾಗುತ್ತದೆ. ಇನ್ನು ಮಣ್ಣನ್ನ ನಾವು ಹೇಗೆ ಪೊಲ್ಯೂಷನ್ ಆಗಿದೆ ಅನ್ನೋದು ಹೇಗೆ ಕಂಡು ಹಿಡಿತೀವಿ? mg ಮತ್ತು kg ಇದೊಳಗೆ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್. ಇನ್ನು ಅತಿ ಹೆಚ್ಚು ಮಣ್ಣು ಪ್ರದೂಷಣೆ ಆದ ಊರು ಯಾವುದು? ತಾರಾಪುರ್. ಇನ್ನು ಅತಿ ಹೆಚ್ಚು ಸಾಯಿಲ್ ಪೊಲ್ಯೂಷನ್, ಮಣ್ಣು ಪ್ರದೂಷಣೆ ಆದಂತ ರಾಜ್ಯ ಯಾವುದು? ಒಡಿಶಾ ರಾಜ್ಯ. ನಾಯ್ಸ್ ಅಂದ್ರೆ ಧ್ವನಿ ಪ್ರದೂಷಣೆ. ಧ್ವನಿ ಪ್ರದೂಷಣೆಯನ್ನ ನಾವು DB, ಡೆಸಿಬಲ್ದಲ್ಲಿ ಅಳೆಯುತ್ತೇವೆ. ಇನ್ನು WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 65 ಒಳಗೆ ಡೆಸಿಬಲ್ ಇರಬೇಕು. 65 ಮೇಲ್ಗಡೆ ಇದ್ದರೆ ಅವಾಗ ಧ್ವನಿ ಪ್ರದೂಷಣೆ ಉಂಟಾಗುತ್ತದೆ. ಪ್ಲೀಸ್ ಇದನ್ನ ನೆನಪಿಡ್ರಿ. ಇನ್ನು ಮನುಷ್ಯರು ಇರುವಂತ ರೆಸಿಡೆನ್ಸಿಯಲ್ ಏರಿಯಾದೊಳಗ ಹಗಲು 55 ಡೆಸಿ ಇರ್ಬೇಕಂತೇಳಿ ಸರ್ಕಾರ ಹೇಳುತ್ತದೆ. ಇನ್ನು ಸಾಲಿಡ್ ವೇಸ್ಟ್, ಸಾಲಿಡ್ ಅಂದ್ರೆ ಈ ಘನ ತ್ಯಾಜ್ಯ ಪದಾರ್ಥಗಳಿಂದ ಕೂಡ ಪ್ರದೂಷಣ ಉಂಟಾಗುತ್ತದೆ. ಈಗ ದೊಡ್ಡ ದೊಡ್ಡ ಪಟ್ಟಣದೊಳಗ ಕಸ, ಈಗ ನೋಡ್ರಿ ಬೆಳಗ್ಗೆ ಸ್ವಚ್ಛ ಭಾರತ್ ಅಭಿಯಾನದಿಂದ ಎಲ್ಲಾ ಕಸ ಒತ್ತಟಿ ಮಾಡ್ತಾರೆ. ಒತ್ತಟಿ ಮಾಡಿ ಒಯ್ದು ಒಂದು ಊರು ಹೊರಗೆ ಒಯ್ದು ಒಗಿತಾರೆ, ಅದನ್ನು ಸಂಗ್ರಹ ಮಾಡ್ತಾರ. ಅದರಿಂದ ವಿಲೇವಾಟ್ ಮಾಡುವಂತ ಕೆಲಸ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಈ ಸಾಲಿಡ್ ವೇಸ್ಟ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ನಿಯಮ 1989ರಲ್ಲಿ ಹಜಾರ್ಡಸ್ ವೇಸ್ಟ್ ರೂಲ್ಸ್ 1989ನಲ್ಲಿ ಮಾಡಲಾಗಿದೆ. ಇದನ್ನೇ ಮೊನ್ನೆ 2016ರಲ್ಲಿ ಹೊಸ ರೂಲ್ಸ್ ಅನ್ನ ಇದರಲ್ಲಿ ಕೂಡಿಸಿದ್ದಾರೆ. ಇನ್ನು PC, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇದು 1974ರಲ್ಲಿ ಸ್ಥಾಪನೆ ಮಾಡಲಾಗಿದೆ, ದಿಲ್ಲಿಯಲ್ಲಿದೆ. ಇನ್ನು ಅದರ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಇದೆ. ಇನ್ನು ಈ ವೇಸ್ಟ್ ಇಲೆಕ್ಟ್ರಾನಿಕ್ ವೇಸ್ಟ್, ಈಗ ಟೇಪ್, ಟಿವಿ, ಮೊಬೈಲ್, ಇಂಟರ್ನೆಟ್, ಇವೇನು ವಸ್ತುಗಳದ ಕಂಪ್ಯೂಟರ್, ಇದ್ರ ಪಾರ್ಟ್ಸ್ಗಳು, ಇವು ಕೂಡ ವೇಸ್ಟ್ ಆಗ್ಯದ್ರಿ. ಜಾಸ್ತಿ ವೇಸ್ಟ್ ಅಂತ ಹೇಳಿ ಕರಿತೀವಿ.
ಹಾಳಾಗನ್ನ ಒಯ್ದು ಒಗಿತೀವಿ. ಹಿಂಗೆಲ್ಲ ಒಯ್ದು ಒಗೆದ ನಂತರ ಅದರದ್ದು ವೇಸ್ಟ್ ಆಗ್ತದೆ. ಅದನ್ನ ಹೇಗೆ ನಾವು ವಿಲೇವಾಟ್ ಮಾಡ್ಬೇಕ್ರಿ? ಸರ್ಕಾರ ಏನ್ ಹೇಳ್ತದ್ರಿ? 3R ಅನ್ನ ಯೂಸ್ ಮಾಡ್ರಿ. ಒಂದು ರಿಡ್ಯೂಸ್, ಮೊದಲೇ ಕಡಿಮೆ ಯೂಸ್ ಮಾಡ್ರಿ, ರಿಡ್ಯೂಸ್. ಇನ್ನೊಂದು ರೀಯೂಸ್, ಹಾಳಾಗಿತ್ತಂದ್ರೆ ಅದನ್ನ ರಿಪೇರಿ ಮಾಡಿ ಮತ್ತೆ ಯೂಸ್ ಮಾಡ್ರಿ. ಮೂರನೇದ್ದು ರೀಸೈಕಲ್, ಹಾಳಾಗಿದ್ದು ಮತ್ತು ಕಂಪನಿ ಕೊಟ್ಟು ಕಂಪನಿಯವರು ಅದನ್ನ ಮತ್ತೆ ಶುದ್ಧೀಕರಣ ಮಾಡಿ ಅದನ್ನ ಚೇಂಜಸ್ ಮಾಡಿ ಮತ್ತೆ ಹೊಸ ವಸ್ತುವನ್ನ ತಯಾರು ಮಾಡೋದು. ಅದೇ ರಿಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲ್, ಈ 3R ಅನ್ನ ಯೂಸ್ ಮಾಡ್ರಿ ಅಂತೇಳಿ ಸರ್ಕಾರ ಹೇಳಿದೆ. ಥ್ಯಾಂಕ್ ಯು, ನಮಸ್ಕಾರ.